ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಟಾರ್ಗೆಟ್ ಆಗಿದ್ದಾರೆ. ಆರ್ಎಸ್ಎಸ್ ಮುಖ್ಯಸ್ಥರಿದ್ದ ರೈಲಿನ ಮೇಲೆ ಅಟ್ಯಾಕ್ ಮಾಡಲಾಗಿದೆ. ಒಂದೇ ಭಾರತ್ ರೈಲಿನ ಮೇಲೆ ಕಲ್ಲುಗಳ ಸುರಿಮಳೆಗರೆಯಲಾಗಿದೆ. ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಪ್ರಯಾಣಿಸ್ತಾ ಇದ್ದಂತಹ ಒಂದೇ ಭಾರತ್ ಟ್ರೈನ್ ಲಖನೌ ಟು ದೆಹಲಿ ಹರ್ಡೋಯಿಯ ಕೌಧಾ ಗ್ರಾಮದ ಬಳಿ ನಡೆದಿದ್ದಾದ್ರೂ ಏನು, ರೈಲಿನ C4 ಬೋಗಿಯೇ ಹಂತಕರ ಗುರಿಯಾಗಿತ್ತ. ಗಾಜಿನ ಚೂರುಗಳ ನಡುವೆ ಆತಂಕದ ಕ್ಷಣವನ್ನ ಮೋಹನ್ ಭಾಗವತ್ ಎದುರಿಸುವಂತಾಯಿತು. ನಿನ್ನೆ ಮಧ್ಯಾಹ್ನ 3:20ಕ್ಕೆ ಶರವೇಗದ ರೈಲಿನ ಮೇಲೆ ಕಲ್ಲು ತೂರಾಟವನ್ನು ನಡೆಸಲಾಗಿತ್ತು. ಇನ್ನು ಬಿಗಿ ಭದ್ರತೆಯಲ್ಲಿ ಬೆಳವಣಿಗೆ ಆದ ಬಳಿಕ ಮಾಧವ ಕುಂಜ್ ತಲುಪಿದ್ದಾರೆ. ಬಿಗಿ ಭದ್ರತೆಯಲ್ಲಿ ಮೋಹನ್ ಭಾಗವತ್ ಅವರು. ಇದರ ನಡುವೆ RPF ವಿಶೇಷ ತನಿಖಾ ತಂಡ ತನಿಖೆಗಿಳಿದಿದೆ. ಯೋಜಿತ ಸಂಚೋ ಅಥವಾ ಕಿಡಿಗೇಡಿಗಳ ಕೃತ್ಯವೋ ಇದು? RSS ಮುಖ್ಯಸ್ಥ ಮೋಹನ್ ಭಾಗವತ್ ಟಾರ್ಗೆಟ್ ಆದ್ರ? ಯಾಕಂದ್ರೆ ಅವರು ಒಂದೇ ಭಾರತ್ ರೈಲ್ನಲ್ಲಿ ಪ್ರಯಾಣಿಸ್ತಾ ಇದ್ದಂತಹ ಸಂದರ್ಭದಲ್ಲೇ ಎದ್ಕಿದ್ದ ಹಾಗೇನೆ ಒಂದೇ ಭಾರತ್ ರೈಲಿನ ಮೇಲೆ ಕಲ್ಲು ತೂರಾಟ ನಡೆದಿದೆ. ರೈಲಿನ C4 ಬೋಗಿಯೇ ಹಂತಕರ ಗುರಿಯಾಗಿತ್ತ ಅನ್ನುವಂಥ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಹರ್ಡೋಯಿಯಲ್ಲಿ ಹೈ ವೋಲ್ಟೇಜ್ ಹೈಡ್ರಾಮಾ ಕ್ರಿಯೇಟ್ ಆಗಿದೆ. ನಿನ್ನೆ ಮಧ್ಯಾಹ್ನ 3:20ರ ವೇಳೆಗೆ ಶರವೇಗದ ರೈಲಿನ ಮೇಲೆ ಕಲ್ಲು ತೂರಾಟ ನಡೆದಿದೆ. ಈ ಸಂದರ್ಭದಲ್ಲಿ ಆತಂಕದ ನಡುವೆ ಲಖನೌ ಟು ದೆಹಲಿ ಹರ್ಡೋಯಿಯ ಕೌಧಾ ಗ್ರಾಮದ ಬಳಿ ನಡೆದಂಥ ಈ ಘಟನೆ ಆತಂಕವನ್ನು ತಂದೊಡ್ತು. ರೈಲಿನ C4 ಬೋಗಿಯ ಹಂತಕರ ಗುರಿಯಾಗಿತ್ತ. ಗಾಜಿನ ಚೂರುಗಳ ನಡುವೆ ಆತಂಕದ ಕ್ಷಣವನ್ನು ಮೋಹನ್ ಭಾಗವತ್ ಎದುರಿಸುವಂತಾಯಿತು. ನಿನ್ನೆ ಮಧ್ಯಾಹ್ನ 3:20ಕ್ಕೆ ಶರವೇಗದ ರೈಲಿನ ಮೇಲೆ ನಡೆದಿರುವಂತಹ ಕಲ್ಲು ತೂರಾಟ ಇದು. ಬಿಗಿ ಭದ್ರತೆಯಲ್ಲಿ ಮಾಧವ್ ಕುಂಜನ ತಲುಪ್ತಾರೆ ಮೋಹನ್ ಭಾಗವತ್ ಅವರು. ಈ ಬೆಳವಣಿಗೆ ಬೆನ್ನಲ್ಲೇ RPF ವಿಶೇಷ ತನಿಖಾ ತಂಡ ಮೇರಟ್ನಲ್ಲಿ ಒಂದು ಕಡೆ ಹೈ ಅಲರ್ಟ್ ಆಗಿದ್ರೆ, ಮತ್ತೊಂದು ಕಡೆ ತನಿಖೆ ಆರಂಭ ಆಗಿದೆ. RSS ಮುಖ್ಯಸ್ಥ ಮೋಹನ್ ಭಾಗವತ್ ಟಾರ್ಗೆಟ್ ಆಗಿದ್ರ, ಅವರ ಮೇಲೆ ದಾಳಿ ನಡೆಸೋದಕ್ಕೆ ಈ ಸಂಚು ರೂಪಿಸಲಾಗಿತ್ತ. ಒಂದೇ ಭಾರತ್ ರೈಲ್ನಲ್ಲಿ ಅವರು ಪ್ರಯಾಣ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲೇ ಹರ್ಡೋಯಿಯಲ್ಲಿ ಈ ಹೈ ವೋಲ್ಟೇಜ್ ಡ್ರಾಮಾ ಶುರುವಾಗುತ್ತೆ. ಇದಕ್ಕಿದ್ದ ಹಾಗೆಯೇ ಕಿಡಿಗೇಡಿಗಳ ಗುಂಪೊಂದು ಕಿಟಕಿ ಗಾಜುಗಳ ಮೇಲೆ ಕಲ್ಲು ತೂರಾಟ ನಡೆಸಿದ್ರಿಂದ ಆತಂಕದ ವಾತಾವರಣ ಉಂಟಾಯಿತು. ಕೂದಲೆಳೆ ಅಂತರದಲ್ಲಿ ಮೋಹನ್ ಭಾಗವತ್ ಪಾರಾದರು. ಒಂದೇ ಭಾರತ್ ರೈಲಿನ C4 ಬೋಗಿಯೇ ಹಂತಕರ ಗುರಿಯಾಗಿತ್ತ. ಮೋಹನ್ ಭಾಗವತ್ ಅವರು ಆ ಒಂದು C4 ನಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತಾರೆ. ನಿನ್ನೆ ಮಧ್ಯಾಹ್ನ 3:20ಕ್ಕೆ ಶರವೇಗದ ರೈಲಿನಲ್ಲಿ ಅವರು C4 ನಲ್ಲಿ ಪ್ರಯಾಣ ಮಾಡ್ತಾ ಇದ್ದಂಥ ಸಂದರ್ಭ ಎದ್ಕಿದ್ದ ಹಾಗೆಯೇ ಕಲ್ಲು ತೂರಾಟ ನಡೆಯುತ್ತೆ. ಈ ಸಂಬಂಧ ಕಿಟಕಿಯ ಗಾಜುಗಳು ಪುಡಿಯಾಗಿದ್ದು ವಿಶೇಷ ತಂಡ ತನಿಖೆಗಿಳಿದಿದೆ. RPF ಯೋಜಿತ ಸಂಚೇನಾದರೂ ಇರಬಹುದಾ? ಕಿಡಿಗೇಡಿಗಳ ಕೃತ್ಯವೋ ಇದು? ಆದರೆ RSS ಮುಖ್ಯಸ್ಥ ಮೋಹನ್ ಭಾಗವತ್ ಅವರನ್ನೇ ಟಾರ್ಗೆಟ್ ಮಾಡಲಾಗಿತ್ತ? ಅಂದರೆ ಪಕ್ಕಾ ಇದು ಪ್ರೀ ಪ್ಲಾನ್ಡ? ಮೋಹನ್ ಭಾಗವತ್ ಅವರು ಒಂದೇ ಭಾರತ್ ರೈಲ್ನಲ್ಲಿ ಮೋಹನ್ ಭಾಗವತ್ ಅವರು ಬರ್ತಾರೆ ಅನ್ನುವಂಥದ್ದು ಮೊದಲೇ ತಿಳಿದಿತ್ತ? ಪ್ರೀ ಪ್ಲಾನ್ಡ ಇದು? ಹರ್ಡೋಯಿಯಲ್ಲಿ ನಡೆದಂಥ ಈ ಘಟನೆ ಇದೆಯಲ್ಲ, ಒಂದು ಕ್ಷಣ ಆತಂಕವನ್ನು ಸೃಷ್ಟಿ ಮಾಡ್ತಾ ಇದೆ. ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾರೆ ಮೋಹನ್ ಭಾಗವತ್ ಅವರು. ಅವರು ಪ್ರಯಾಣಿಸ್ತಾ ಇದ್ದಂತಹ ರೈಲು ಲಖನೌ ಟು ದೆಹಲಿ ಹರ್ಡೋಯಿಯ ಕೌಧಾ ಗ್ರಾಮದ ಬಳಿ. ಇದಕ್ಕಿದ್ದ ಹಾಗೆಯೇ ರೈಲಿನ C4 ಬೋಗಿಯಲ್ಲಿ ಕಲ್ಲುಗಳು ಬೀಳ್ತವೆ. ಅಂದರೆ ಮೋಹನ್ ಭಾಗವತ್ ಅವರು C4 ಬೋಗಿಯಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಮೊದಲೇ ತಿಳಿದಿತ್ತ? ಇದು ಪ್ರೀ ಪ್ಲಾನ್ಡ? ಇದು ಮೋಹನ್ ಭಾಗವತ್ ಅವರನ್ನೇ ಗುರಿಯಾಗಿಸಿ ನಡೆಸಿದಂತಹ ದಾಳಿನ? ಇದು ಕಲ್ಲು ತೂರಾಟ ನಡೆದಿರುವಂಥದ್ದು ನೋಡಿದಾಗ ಸಹಜವಾಗಿ ಈ ಒಂದು ಆತಂಕ ಎದುರಾಗುತ್ತೆ. ಹಾಗಾಗಿ RPF ವಿಶೇಷ ತನಿಖಾ ತಂಡ ಈಗಾಗಲೇ ತನಿಖೆಗಿಳಿದಿದ್ದು, ಇದೇನಾದರೂ ಯೋಜಿತ ಸಂಚಿರಬಹುದಾ ಅಥವಾ ಕಿಡಿಗೇಡಿಗಳ ಕೃತ್ಯ ಇರಬಹುದಾ? ಇದು RSS ಮುಖ್ಯಸ್ಥ ಮೋಹನ್ ಭಾಗವತ್ ಅವರನ್ನೇ ಟಾರ್ಗೆಟ್ ಮಾಡಿ ನಡೆಸಿರುವಂಥ ಕಲ್ಲು ತೂರಾಟನ? ಯಾಕಂದರೆ ಇದು ಈ ಪ್ರಶ್ನೆ ಉದ್ಭವ ಆಗ್ತಾ ಇರುವಂಥದ್ದು ಒಂದಷ್ಟು ಸಂಶಯಗಳಿಗೆ ಎಡೆ ಮಾಡಿಕೊಡ್ತಾ ಇದೆ.
RSS ಮುಖ್ಯಸ್ಥ ಮೋಹನ್ ಭಾಗವತ್ ಅವ್ರನ್ನೇ ಟಾರ್ಗೆಟ್ ಮಾಡಲಾಗಿತ್ತಾ? ಇದೇ ಕಾರಣಕ್ಕೆ ನಡೆದಂತಹ ಕಲ್ಲು ತೂರಾಟನ ಇದು. ಹರ್ಡೋಯಿಯಲ್ಲಿ ನಡೆದಂಥ ಹೈ ವೋಲ್ಟೇಜ್ ಡ್ರಾಮಾ ಇದು. ಕಲ್ಲು ತೂರಾಟದಲ್ಲಿ ಕಿಟಕಿ ಗಾಜುಗಳು ಪುಡಿ ಪುಡಿಯಾಗಿವೆ. ಕೂದಲೆಳೆ ಅಂತರದಲ್ಲಿ ಮೋಹನ್ ಭಾಗವತ್ ಅವರು ಪಾರಾಗಿದ್ದಾರೆ. ಲಕ್ನೌ ಟು ದೆಹಲಿ ಹರ್ಡೋಯಿಯಲ್ಲಿ ರೈಲಿನ C4 ಬೋಗಿಯ ಹಂತಕರ ಗುರಿಯಾಗಿತ್ತಾ ಅನ್ನುವಂಥ ಒಂದು ಸಂದೇಹ ಕೂಡ ಕಾಡ್ತಾ ಇರುವಂಥದ್ದು. ಗಾಜಿನ ಚೂರುಗಳ ನಡುವೆ ಕ್ಷಣಕಾಲ ಆತಂಕ ಕೂಡ ಮನೆ ಮಾಡಿಬಿಡ್ತು. ಇದೆಲ್ಲವೂ ನಿನ್ನೆ ಮಧ್ಯಾಹ್ನ 3:20 ವೇಳೆಗೆ ನಡೆದಂಥ ಘಟನೆ. ಶರವೇಗದ ರೈಲಿನಲ್ಲಿ ಹೊರಗಡೆಯಿಂದ ಬಿದ್ದಂತಹ ಕಲ್ಲುಗಳ ತೂರಾಟದಿಂದಾಗಿ ಕಿಟಕಿಗಳೇ ಸಂಪೂರ್ಣ ಪುಡಿ ಪುಡಿಯಾಗಿವೆ. ವಂದೇ ಭಾರತ್ ರೈಲಿನ ಕಿಟಕಿಗಳು. C4 ಬೋಗಿಯ ಮೇಲೆ ನಡೆದಿರುವಂತಹ ದಾಳಿ ಇದು. ಯೋಜಿತ ಸಂಚೇನಾದರೂ ಇರಬಹುದಾ ಅಥವಾ ಕಿಡಿಗೇಡಿಗಳ ಕುಕೃತ್ಯನ ಇದು? RSS ಮುಖ್ಯಸ್ಥ ಮೋಹನ್ ಭಾಗವತ್ ಏನಾದರೂ ಟಾರ್ಗೆಟ್ ಆಗಿದ್ರಾ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದ್ದು RPF ಈ ಸಂಬಂಧ ವಿಶೇಷ ತನಿಖಾ ತಂಡ ತನಿಖೆಗೆ ಇಳಿದಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.